ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಾಧುರಿ, ಇದು ನಿಮ್ಮ ಮನು ಸ್ಪಂದನ. ಖಂಡಿತವಾಗ್ಲೂ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಥವಾ ಒಂದು ಸಂಚಿಕೆ ಅಂತ ಹೇಳ್ಬೋದು. ಬನ್ನಿ ಶುರು ಮಾಡಿ. ಇವತ್ತು ನಾನು ಯೂಶಲಿ ಸೈಕಾಲಜಿ ಬಗ್ಗೆ ಅಥವಾ ಇನ್ನೊಂದು ಯಾವುದೋ ಒಂದು ವಿಷಯದ ಬಗ್ಗೆ ಯೂಶಲಿ ನಾನು ವಿಡಿಯೋನ ಮಾಡ್ತಿದ್ದೆ. ಬಟ್ ಇವತ್ತು ಕಂಪ್ಲೀಟ್ ಆಗಿ ನಮ್ಮ ರೂಮ್ ಟೂರ್ನ ನಿಮಗೆ ತೋರಿಸ್ತೀನಿ. ನಾನು ಎಲ್ಲಿ ವಿಡಿಯೋಸ್ನ ಮಾಡುವಂಥದ್ದು, ನನ್ನ ಹತ್ರ ಯಾವ್ಯಾವ ಥರದ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ, ಇಯರಿಂಗ್ಸ್ ಆಗಿರ್ಬೋದು, ಸರ ಆಗಿರ್ಬೋದು. ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಐ ಥಿಂಕ್ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಫಾರ್ ಅ ಚೇಂಜ್ ಒಂದು ಡಿಫ್ರೆಂಟ್ ಆಗಿ ಬ್ಲಾಗ್ ಮಾಡೋಣ ಅಂತ. ಖಂಡಿತವಾಗ್ಲೂ ಬ್ಲಾಗ್ನ ಶುರು ಮಾಡೋದ್ರಿಂದ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಿಸ್ತಿದ್ದಾರೆ ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ. ನಾನು ಇವತ್ತು ನಮ್ಮ ಮನೆಯ ಅಥವಾ ನಮ್ಮ ರೂಮ್ ಹೋಮ್ ಟೂರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮದು ಚಿಕ್ಕ ಸ್ಪೇಷಿಯಸ್ ಆಗಿರೋಂತಹ ರೂಮು, ಚಿಕ್ಕ ರೂಮು. ಸೊ ಇಲ್ಲಿ ನಾವು ಕಾಟ್ ಹಾಕಿಲ್ಲ, ಅಂದರೆ ಸೊ ಬರೀ ಬೆಡ್ ಹಾಕ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಮಗು ತುಂಬ ಚಿಕ್ಕದಿದೆ. ಸೊ ಹಾಗಾಗಿ ಅಕಸ್ಮಾತ್ ಬಿದ್ದುಬಿಟ್ರೆ ಅನ್ನೋ ಚಾನ್ಸಸ್ಸಿಂದ ಸೊ ಹಾಕಿಲ್ಲ. ಇದು ಬಂದು ನಮ್ಮ ಬೆಡ್ರೂಮು. ಇಲ್ಲಿ ಒಂದು ಚಿಕ್ಕ ಮಿರರ್ ಇದೆ. ಸೊ ಯೂಶಲಿ ನಾನು ಏನೇ ರೆಡಿ ಆಗೋದಿದ್ರು ಏನಿದ್ರು ಇಲ್ಲೇ. ಆಮೇಲೆ ಒಂದು ಚಿಕ್ಕ ಸೈಜಿಂದು ಒಂದು ಕಬೋರ್ಡ್ ಥರ ಇದೆ. ಸೊ ಇಲ್ಲಿ ನಾವು ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೋತೀವಿ. ದಿಸ್ ಇಸ್ ದ ಪ್ಲೇಸ್. ಈ ಪ್ಲೇಸಲ್ಲೇ ನಾನು ಆಲ್ಮೋಸ್ಟ್ ನಿಂತ್ಕೊಂಡು ನನ್ನ ವೀಡಿಯೋಸ್ನ ಎಲ್ಲ ಮಾಡೋದು. ಇದು ಆಲ್ಮೋಸ್ಟ್ ನನ್ನ ವೀಡಿಯೋ ಕಂಟಿನ್ಯೂ ಆಗಿ ಕಂಟಿನ್ಯೂಸ್ಗೆ ನೋಡ್ತಿರೋರಿಗೆ ಗೊತ್ತಾಗುತ್ತೆ. ಇದು ನನ್ನ ಚಾನಲ್ನ ಲೋಗೋ. ಸೊ ಅದನ್ನು ಮಾಡಿಸ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ನಮ್ಮ ರೂಮ್ನ ಟೂರು. ಸೊ ಇಲ್ಲಿ ಆಲ್ಮೋಸ್ಟ್ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಬ್ಯಾಗ್ಸು ಅದು ಎಲ್ಲ ಅಲ್ಲಿಟ್ಕೊಂಡಿರ್ತೀನಿ, ರೆಡಿ ಆಗೋದು ಎಲ್ಲ. ಸೊ ಬನ್ನಿ, ಅಲ್ಲಲ್ಲೇ ನಿಮಗೆ ವೀಡಿಯೋದೆಲ್ಲ ನೀವು ಇನ್ನೂ ನೋಡ್ತಾ ಇರ್ಬೋದು. ನನ್ನ ಜ್ಯುವೆಲರಿ ಕಲೆಕ್ಷನ್ಸು, ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸು, ಇಯರಿಂಗ್ಸು ಎಲ್ಲದನ್ನೂ ಕಂಪ್ಲೀಟಾಗಿ ತೋರಿಸ್ತೀನಿ ಇವತ್ತು. ಸೊ ಇದು ಒಂದು ಸ್ಮಾಲ್ ರೂಮ್ ಟೂರ್ ಅಂತ ಹೇಳ್ಬೋದು. ಇಯರಿಂಗ್ಸ್ ಅಥವಾ ಜ್ಯುವೆಲರೀಸ್ ಕಲೆಕ್ಷನ್ಸ್ನ ನಿಮಗೆ ಇವತ್ತು ತೋರಿಸ್ತೀನಿ. ಮೊದಲನೇದಾಗಿ ತುಂಬಾ ಎಲಿಗೆಂಟ್ ಆಗಿರೋಂತಹ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು ಎಲ್ಲರಿಗೂ. ಇದು ಸಿಲ್ವರ್ ಜ್ಯುವೆಲರಿ. ಇದು ಲಾಂಗ್ ಕುರ್ತೀಸ್ಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ನನಗೆ ಇದು 40 to 50 ರೂಪೀಸಲ್ಲಿ ಸಿಕ್ತು. ಸೊ ಇದು ಬಂದು ಇದು ಅಷ್ಟೇ ಸಿಲ್ವರ್ ಜ್ಯುವೆಲರಿ. ಒನ್ ಮೋರ್ ಜುಮ್ಕಾ, ಇನ್ನೊಂದು ಜುಮ್ಕಾ. ಇದು ಅಷ್ಟೇ ಅರೌಂಡ್ 40-50 ರೂಪೀಸಲ್ಲಿ ಸ್ಟ್ರೀಟ್ ಸೈಡಲ್ಲಿ ತೊಗೊಂಡಿದ್ದಂಥದ್ದು. ಇದೆಲ್ಲ ಫಂಕ್ಷನ್ ವೇರ್ ಹಾಗೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಒಂದು ಗ್ರೀನ್ ಕಾಂಬಿನೇಷನ್ ಇರೋವಂತಹ ಜುಮ್ಕಾ. ಸೊ ಇದು ಯೂಶಲಿ ನಾನು ಸ್ಯಾರಿ ಗೀರಿ ಹಾಕೊಂಡಾಗ ಅಥವಾ ಗೌನ್ ಗೀನ್ ಆ ಥರ ಇರ್ತಲ್ಲ, ಇದನ್ನು ಯೂಸ್ ಮಾಡ್ತೀನಿ. ಸಿಕ್ಕಿತ್ತು ಬ್ಯಾಂಗ್ಳೂರಲ್ಲಿ. ಸೊ ಇದು ಅಷ್ಟೇ. ನೆಕ್ಸ್ಟ್ ಬಂದು ಇದು ಸಿಂಪಲ್ ಇದ್ದದ್ದು ಇಯರಿಂಗ್ಸು. ಸೊ ಇದು ಆಲ್ಮೋಸ್ಟ್ ನಾನು ಆಫೀಸ್ ವೇರ್ ಹಾಕೊಂಡು ಹೋಗ್ತೀನಿ, ಕ್ಯಾಶುವಲ್ ವೇರ್ ಅಥವಾ ಈ ಥರ. ಇದು ಬಂದು ನಾನು ಒಂದು ಡ್ರೆಸ್ಗೋಸ್ಕರನೇ ತೊಗೊಂಡಿದ್ದೆ, ಒಂದು ಲಾಂಗ್ ಕುರ್ತಿಗೋಸ್ಕರ. ಇದು ಈ ಜುಮ್ಕಾ ಥರದನ್ನು ತೊಗೊಂಡಿದ್ದು ನಾನು. ನೆಕ್ಸ್ಟ್ ಬಂದು ಸ್ಟಡ್ಸ್ ಅಂತೂ ನಾನು ತುಂಬ ಉಪಯೋಗಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಸ್ಯಾರಿಗಾಗಲಿ ಕ್ಯಾಶುವಲ್ ವೇರ್ ಆಗಲಿ. ಸೊ ಅಕಾರ್ಡಿಂಗ್ ಟು ಡ್ರೆಸ್ಸಸ್ ನಾನು ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಯರಿಂಗ್ ಕಲೆಕ್ಷನ್ಸ್ ಜಾಸ್ತಿ ಮಾತ್ರ. ಸೊ ಇದು ಬಂದು ಬ್ಲೂ ಕಲರ್. ಸೊ ಬ್ಲೂ ಕಾಂಬಿನೇಷನ್ ಇರೋಂಥ ಒಂದು ಮೋರ್ ಸ್ಟಡ್. ಸೊ ನೆಕ್ಸ್ಟ್ ಬಂದು ಇದು ಒಂದು ಹಾಗೆಯೇ ಗೌನಿಗೆ ಅಂತ ತೊಗೊಂಡಿತ್ತು. ಸೊ ವೈಟ್ ಸ್ಟೋನ್ಸ್ ಇರೋವಂಥದ್ದು. ಸೊ ತುಂಬ ಕಲೆಕ್ಷನ್ಸ್ ಇದೆ. ಸೊ ಈಗ ಎಲ್ಲದನ್ನೂ ತೋರ್ಸೋಕ್ಕಾಗಲ್ಲ, ಬಟ್ ಮ್ಯಾನೇಜ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಒಂದು ಡ್ರೆಸ್ಸಿಗೆ ಅಂತ ತೊಗೊಂಡಿತ್ತು. ಸೊ ಹೀಗೆ ತುಂಬ ಕಲೆಕ್ಷನ್ಸ್ ಇದೆ. ಸೊ ಇದು ಒಂದು ಸಿಂಪಲ್ ಎಲಿಗೆಂಟ್ ಚೈನ್, ನೆಕ್ ಚೈನು. ಸೊ ಇದು ಯೂಶಲಿ ಟ್ರೆಡಿಷ್ನಲ್ ವೇರಿಗೆ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಸೊ ಯೂಶಲಿ ಹತ್ತಿಲಿ ಹಾಕಿಟ್ಟಿರ್ತೀನಿ. ಇದು ಒಂದು ಬಂದು ಲಾಂಗ್ ಚೈನು. ಸೊ ಇದನ್ನು ಆಲ್ಮೋಸ್ಟ್ ನಾನು ಸ್ಯಾರಿಗಳಿಗೆ ಕಾಂಬಿನೇಷನಲ್ಲಿ ಮಾಡಿಕೊಂಡು ಹಾಕೋತೀನಿ. ಸೊ ಇದು ಒಂದು ಲಾಂಗ್ ಚೈನು. ಅದು ಬಿಟ್ಟರೆ ಇದು ಒಂದು ಚೋಕರ್ ಥರ. ಸೊ ಸಿಂಪಲ್ ಚೋಕರು. ಸೊ ಇದು ಬಂದು ಸ್ಯಾರಿ ವೇರ್ ಆ ಥರ ಹಾಕೋತೀನಿ.
ಇನ್ನೊಂದು ಒಂದು ರಾಧಾಕೃಷ್ಣದು ಮುತ್ತಿಂದು ನೋಡ್ತಾ ಇರ್ಬೋದು. ಸೊ ಇದು ಅಷ್ಟೇ ಸ್ಯಾರಿ ವೇರ್ ಆ ಥರ ಇದ್ದಾಗ ಅಥವಾ ಫಂಕ್ಷನ್ ವೇರ್ಗಳಿಗೆ ಹಾಕೊಂತೀನಿ. ಸೊ ಇದ್ರದ್ದೇ ಕೆಲವೊಂದು ಹಾಗೇನೆ ಮಣಿದು ಮಾಡಿಸ್ಕೊಂಡಿತ್ತು ಅಂಥದ್ದು ಗ್ರೀನ್ ಕಲರು. ಸೊ ಇದು ಸಹ ಸ್ಯಾರಿಗೋಸ್ಕರ. ಸೊ ಇದೊಂದು ಚಿಕ್ಕ ಪುಟ್ಟ ಕಲೆಕ್ಷನ್ಸ್ ನನ್ನ ಹತ್ರ ಇರುವಂಥದ್ದು. ಇನ್ನೂ ಸಾಕಷ್ಟಿದೆ, ಬಟ್ ಇವತ್ತು ಕಂಪ್ಲೀಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಚಿಕ್ಕ ವಿಡಿಯೋ, ನಮ್ಮ ಹೋಮ್ ಟೂರ್ ಮತ್ತು ನನ್ನ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.